ಆಚಾರ್ಯ ಚಾಣಕ್ಯರ ಪ್ರಕಾರ ಈ 8 ವಿಚಾರಗಳನ್ನು ಯಾರ ಜೊತೆಯೂ ಹಂಚಿಕೊಳ್ಳಬೇಡಿ. ಮನಃಶಾಸ್ತ್ರದ ಪ್ರಕಾರ ಇವು ನಿಮ್ಮಲ್ಲೇ ಇದ್ದರೆ ಒಳಿತು. ಕೆಲವು ಆಲೋಚನೆಗಳು, ಯೋಜನೆಗಳು ಮತ್ತು ವೈಯಕ್ತಿಕ ವಿವರಗಳನ್ನು ಖಾಸಗಿಯಾಗಿ ಇಟ್ಟುಕೊಳ್ಳುವುದರಿಂದ ನಾವು ನಿಜವಾಗಿಯೂ ಸಂತೋಷವಾಗಿರಬಹುದು. ಇದರಿಂದ ಹೆಚ್ಚು ಯಶಸ್ವಿಯಾಗಬಹುದು ಮತ್ತು ಹೆಚ್ಚು ಶಾಂತಿಯಿಂದ ಇರಬಹುದು ಎಂದು ಮನೋವಿಜ್ಞಾನ ಹೇಳುತ್ತದೆ. ಮೊದಲನೆಯದು, ನಿಮ್ಮ ಪ್ರಮುಖ ಗುರಿಗಳು. ನಿಮ್ಮ ಕನಸು, ಮಹತ್ವಾಕಾಂಕ್ಷೆಗಳನ್ನು ಎಲ್ಲರೊಂದಿಗೂ ಚರ್ಚಿಸಬೇಡಿ. ಅದನ್ನು ನಿಮ್ಮೊಳಗೆ ಇರಿಸಿಕೊಳ್ಳಿ. ನಿಮ್ಮ ಗುರಿಗಳ ಬಗ್ಗೆ ಮಾತನಾಡುವುದರಿಂದ ನಿಮಗೆ ಸಾಧನೆಯು ಅಪಾರ್ಥಗೊಳ್ಳುತ್ತದೆ ಹಾಗೂ ಅದನ್ನು ಸಾಧಿಸಲು ವಿಘ್ನಗಳನ್ನು ಉಂಟುಮಾಡುತ್ತದೆ. ನಿಮ್ಮ ಗುರಿಗಳನ್ನು ಎಲ್ಲರಿಗೂ ಹೇಳುವ ಬದಲು ಅವುಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಮತ್ತು ನೀವು ಮಾಡುವ ಕೆಲಸ ಸದ್ದು ಮಾಡಲಿ. ಇದರಿಂದ ಇತರರಿಗೆ ನಿಮ್ಮ ಉದ್ದೇಶ ಮನವರಿಕೆ ಆಗಲಿ. ಎರಡನೆಯದು, ಸ್ವ-ಸುಧಾರಣೆಯ ಕಾರ್ಯಗಳು. ಬೆಳವಣಿಗೆ ಒಂದು ವೈಯಕ್ತಿಕ ಪ್ರಯಾಣ ಮತ್ತು ಕೆಲವೊಮ್ಮೆ ಉತ್ತಮ ಪ್ರಗತಿಯು ಮೌನವಾಗಿ ಸಂಭವಿಸುತ್ತದೆ. ನಿಮ್ಮ ಸ್ವ-ಸುಧಾರಣೆ ಹೊಸ ಕೌಶಲ್ಯ ಕಲಿಯುವುದಾಗಿರಬಹುದು, ನಿಮ್ಮನ್ನು ನೀವು ಉತ್ತಮಗೊಳಿಸುವುದು ಆಗಿರಬಹುದು. ಇದನ್ನು ಆದಷ್ಟು ನಿಮ್ಮೊಳಗೆ ಇರಿಸಿಕೊಳ್ಳಲು ಪ್ರಯತ್ನಿಸಿ. ಮೂರನೆಯದು, ನಿಮ್ಮ ಹಿಂದಿನ ತಪ್ಪುಗಳು. ನಾವೆಲ್ಲರೂ ತಪ್ಪುಗಳನ್ನು ಮಾಡುವುದು ಸಹಜ. ಕೆಲವು ಇತರರಿಗಿಂತ ದೊಡ್ಡವು ಮತ್ತು ಅವುಗಳಿಂದ ಕಲಿಯುವುದು ಮುಖ್ಯವಾದರೂ ಅವುಗಳನ್ನು ಇತರರೊಂದಿಗೆ ಹೇಳಿಕೊಳ್ಳದಿರಿ. ಬೆಳವಣಿಗೆ ಎಂದರೆ ನಡೆದದ್ದನ್ನು ಒಪ್ಪಿಕೊಳ್ಳುವುದು, ಅದರೊಂದಿಗೆ ಸಮಾಧಾನ ಮಾಡಿಕೊಳ್ಳುವುದು ಮತ್ತು ಮುಂದುವರಿಯುವುದು. ನಿಮ್ಮ ಒಳ್ಳೆಯ ಕೆಲಸಗಳು. ಬೇರೆಯವರಿಗೆ ಮಾಡುವ ಸಹಾಯ ಮನದಾಳದಿಂದ ಹೊಮ್ಮಿರಬೇಕು. ನೀವು ಮಾಡಿದ ಸಹಾಯವನ್ನು ಯಾರೊಂದಿಗೂ ಹಂಚಿಕೊಳ್ಳದಿರಿ. ನೀವು ಸಹಾಯ ಮಾಡಿದ್ದೀರಿ ಎಂದು ಇತರರೊಂದಿಗೆ ಹೇಳುವುದು ಒಮ್ಮೊಮ್ಮೆ ಸಹಾಯ ಪಡೆದ ವ್ಯಕ್ತಿಯನ್ನು ಮುಜುಗರಕ್ಕೆ ಒಳಪಡಿಸಬಹುದು ಹಾಗೂ ಅವರಿಗೆ ಅನಾನುಕೂಲತೆಯನ್ನು ಉಂಟುಮಾಡಬಹುದು. ಮನೋವಿಜ್ಞಾನವು ಇದನ್ನು ಬೆಂಬಲಿಸುತ್ತದೆ. ನಾವು ನಮ್ಮ ಔದಾರ್ಯದ ಬಗ್ಗೆ ಹೆಮ್ಮೆ ಪಡುವಾಗ ಅದು ಇತರರನ್ನು ಮುಜುಗರಕ್ಕೆ ಈಡುಮಾಡಬಹುದು ಅಥವಾ ನಮ್ಮ ಉದ್ದೇಶಗಳನ್ನು ಪ್ರಶ್ನಿಸಬಹುದು ಎಂದು ಅಧ್ಯಯನಗಳು ತೋರಿಸುತ್ತವೆ. ಅಭದ್ರತೆಗಳ ಬಗ್ಗೆ ಇತರರೊಂದಿಗೆ ಮಾತನಾಡಬೇಡಿ. ಅಭದ್ರತೆಯ ಬಗ್ಗೆ ಬಹಿರಂಗವಾಗಿ ಮಾತನಾಡುವಾಗ ನಾವು ದುರ್ಬಲರು ಮತ್ತು ಹೆದರುಪುಕ್ಕಲರು ಎಂಬ ಭಾವನೆ ಉಂಟಾಗಬಹುದು. ನಿರಂತರವಾಗಿ ನಿಮ್ಮ ಅಭದ್ರತೆಗಳನ್ನು ಹಂಚಿಕೊಂಡರೆ ಅದು ನಕಾರಾತ್ಮಕತೆಯನ್ನು ಉಂಟುಮಾಡುತ್ತದೆ. ಮತ್ತು ದೀರ್ಘಕಾಲದ ಸಂಬಂಧದ ಸಮಸ್ಯೆಗಳು. ಪ್ರತಿಯೊಂದು ಸಂಬಂಧವು ಏರಿಳಿತಗಳನ್ನು ಹೊಂದಿರುತ್ತದೆ, ಆದರೆ ನಮ್ಮ ಸಮಸ್ಯೆಗಳನ್ನು ಇತರರಿಗೆ ಹೇಳಿಕೊಳ್ಳುವುದರಿಂದ ಕೆಲವು ಸಲ ಪರಿಸ್ಥಿತಿ ಉತ್ತಮವಾಗುವ ಬದಲು ಇನ್ನಷ್ಟು ಹದಗೆಡುವ ಸಂದರ್ಭ ಉಂಟಾಗುತ್ತದೆ. ಇತರರೊಂದಿಗೆ ಸಂಬಂಧದ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದು ಪರಿಹಾರ ಕಂಡುಕೊಳ್ಳುವ ಬದಲು ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚಿಸುವ ಸಂದರ್ಭ ಒದಗಬಹುದು ಮತ್ತು ಸಮಸ್ಯೆಯ ಬಗ್ಗೆ ಯೋಚಿಸಿ ಇನ್ನಷ್ಟು ಹತಾಶೆಗೊಳಿಸಬಹುದು. ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯಾರೊಂದಿಗೂ ಹೇಳಿಕೊಳ್ಳಬೇಡಿ. ಹಣವು ಒಂದು ಸೂಕ್ಷ್ಮ ವಿಷಯವಾಗಿದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೆಚ್ಚು ಹಂಚಿಕೊಳ್ಳುವುದು, ಅದು ಒಳ್ಳೆಯದೋ ಕೆಟ್ಟದ್ದೋ ಆದರೆ, ಅನಗತ್ಯ ತೊಡಕುಗಳಿಗೆ ಕಾರಣವಾಗಬಹುದು. ನೀವು ಆರ್ಥಿಕವಾಗಿ ತೊಂದರೆ ಅನುಭವಿಸುತ್ತಾ ಇದ್ದರೆ ಮತ್ತು ಅದರ ಬಗ್ಗೆ ಆಗಾಗ ಮಾತನಾಡುತ್ತಿದ್ದರೆ, ನಿಮ್ಮ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೇ ಇರುವ ಜನರಿಂದ ನೀವು ಉದ್ದೇಶಪೂರ್ವಕವಾಗಿ ಕರುಣೆ, ತೀರ್ಪು ಅಥವಾ ಅನಗತ್ಯ ಸಲಹೆಗಳಿಗೆ ಕಾರಣವಾಗಬಹುದು. ನಿಮ್ಮ ಮುಂದಿನ ನಡೆಯ ಬಗ್ಗೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಮುಂದಿನ ಯೋಜನೆ ಏನು ಎಂಬುದರ ಬಗ್ಗೆ ಎಲ್ಲರಿಗೂ ತಿಳಿಸುವ ಅಗತ್ಯ ನಿಮಗೆ ಇಲ್ಲ.
ಅದು ವೃತ್ತಿ ಬದಲಾವಣೆ ಆಗಿರಬಹುದು, ಜೀವನದ ಪ್ರಮುಖ ನಿರ್ಧಾರವಾಗಿರಬಹುದು ಅಥವಾ ನಿಮ್ಮ ವೈಯಕ್ತಿಕ ಗುರಿಯಾಗಿರಬಹುದು. ಯೋಜನೆಗಳನ್ನು ಬೇಗನೆ ಹಂಚಿಕೊಳ್ಳುವುದರಿಂದ ಬೇರೆಯವರಿಂದ ಅನುಮಾನ, ಅನಗತ್ಯ ಅಭಿಪ್ರಾಯಗಳು ಅಥವಾ ಸೂಕ್ಷ್ಮ ನಿರುತ್ಸಾಹಕ್ಕೆ ಕಾರಣವಾಗಬಹುದು. ಆದ್ದರಿಂದ ಈ ಮೇಲಿನ ಎಲ್ಲ ವಿಚಾರಗಳನ್ನು ನೀವು ಇತರರೊಂದಿಗೆ ಹಂಚಿಕೊಳ್ಳದೇ ಇರುವುದು ನಿಮಗೆ ತುಂಬ ಒಳ್ಳೆಯದು.